ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ, ಏನಾಯ್ತವಿ? ಯಾಕೆ ಅಳ್ತಾ ಇದೆಯಾ? ಅಮ್ಮ, ನನಗೆ ನನ್ನ ತಮ್ಮ ಬೇಕು. ಅಭಿನ ಬಿಟ್ಟಿಡಕ್ಕೆ ನನಗಾಗಲ್ಲ ಅಮ್ಮ. ಅಲ್ಲ ಅವಿ, ಅವನು ಆಡಿದ ಮಾತಿಗೆ ಬೇಜಾರು ಮಾಡಿಕೊಂಡು ಅವನ ಜೊತೆ ಜಗಳ ಆಡಿ ಅವನಿಗೆ ಹೊಡೆದು ಅಲ್ಲಿರೋದು ಬೇಡ ಅಂತ ತಾನೇ ಇಲ್ಲಿಗೆ ಬಂದ್ವಿ. ಈಗ ತಮ್ಮ ಬೇಕು ಅಂದ್ರೆ ಹೇಗಪ್ಪ? ಹೌದು, ಮತ್ತೆ ಅವನು ನಿನ್ನ ಹೆಂಡತಿನ ಕೆಟ್ಟದಾಗಿ ಬೈದಿದ್ದಾನೆ ಅಂತ ಅವನ್ನ ನೆನೆಸ್ಕೊಂಡು ಈಗ ಅಳೋದ ನೀನು? ಇಲ್ಲ ತಾತ, ಅವನು ಚಿಕ್ಕವನು, ಏನೋ ಆ ರೀತಿ ಮಾತಾಡಿದ್ದಾನೆ. ಹಾಗಂತ ನಾನು ಅವ್ನಿಗೆ ಹೊಡಿಬಾರ್ದಿತ್ತು. ನಾನು ಅವ್ನಿಗೆ ತುಂಬ ನೋವು ಮಾಡಿದ್ದೀನಿ. ನನ್ನಿಂದ ಅವ್ನಿಗೆ ತುಂಬ ಹರ್ಟ್ ಆಗಿದೆ. ಗೊತ್ತೋ ಗೊತ್ತಿಲ್ದೇನೋ ಅವನಿಗೆ ಬೇಜಾರಾಗೋ ರೀತಿಯಲ್ಲಿ ನಡ್ಕೊಂಡಿದ್ದೀನಿ. ಮೊದಲೇ ಅವನಿಗೆ ಮುಂಗೋಪ, ಅದಕ್ಕೆ ಆ ರೀತಿ ಮಾತಾಡಿದ್ದಾನೆ. ಅದ್ರಲ್ಲಿ ಅವನ ತಪ್ಪೇನೂ ಇಲ್ಲ. ಅವನು ಏನೇ ಮಾಡಲಿ ಏನೇ ಮಾತಾಡಲಿ, ಅವನು ನನ್ನ ತಮ್ಮ ತಾನೆ. ನಾನೇ ಅವನ್ನ ಎತ್ತಾಡ್ಸಿದ್ದೀನಿ. ಅಮ್ಮ ಹೋದ್ಮೇಲೆ ಅವನ್ನ ನೋಡ್ಕೊಂಡಿದ್ದೆ ನಾನು. ನನಗೆ ಮಾತ್ರ ಅಲ್ಲ, ನನಗೆ ಬಿಟ್ಟು ಅವನಿಗೂ ಇರೋಕ್ಕಾಗಲ್ಲ. ಅದೆಲ್ಲ ಸರಿ ಅವಿ, ಆದ್ರೆ ಅವನು ಪೂರ್ಣಿ ಬಗ್ಗೆ ಕೆಟ್ಟದಾಗ ಮಾತಾಡ್ದ. ಅದನ್ನೆಲ್ಲ ಪೂರ್ಣಿ ಹೀಗೆ ಸಹಿಸ್ಕೋಬೇಕು ಹೇಳು? ಪುಣ್ಯ, ನಿನ್ಗಿನ್ನೂ ಅಭಿ ಮೇಲೆ ಕೋಪ ಇದೆಯಾ? ಅವ್ನು ನಿನ್ನ ಹತ್ರ ಆ ರೀತಿ ಮಾತಾಡಿದ್ದಕ್ಕೆ ಅವನ ಮೇಲೆ ಬೇಜಾರಿದೆಯಾ? ಅವನು ಚಿಕ್ಕವನ್ ಪೂರ್ಣೆ, ನೀನೇ ಅವನನ್ನ ಮಗು ಇದ್ದಾಗೆ ಅಂತ ಹೇಳ್ತಿದ್ದೆ ಅಲ್ವಾ? ಈಗ ಅವ್ನು ತಪ್ಪು ಮಾಡಿದ್ರೆ ನೀನು ಅವನ್ನ ಕ್ಷಮಿಸಲ್ವಾ? ಎಂತ ಮಾತು ಅಂತ ಕೇಳ್ತೀರಾ? ಅವತ್ತು ಆ ಕ್ಷಣದಲ್ಲಿ ನಾನು ಯಾಕೆ ಹಾಗೆ ಮಾತಾಡಿದೆ ಅಂತ ನಾನು ಈಗಲೂ ನೊಂದ್ಕೋತಿದ್ದೀನಿ. ಅಭಿ ನನ್ನ ಮಗ ಇದ್ದ ಹಾಗೆ ಅಂತ ನನ್ನ ಬಾಯಿ ಮಾತಿಗೆ ಹೇಳಿದ್ದಲ್ಲ. ನಾನು ಅವನ್ನ ಹಾಗೆ ನೋಡ್ಕೋತೀನಿ. ಅಂಥದ್ರಲ್ಲಿ ಅವನು ಆಡಿದ ಮಾತಿಗೆ ನಾನು ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ ಮಾಡ್ಕೊಂಡ್ರೆ ತಂದೆ ತಪ್ಪು ತಾನೆ. ಹಾಗಿದ್ರೆ ನೀನು ಅವನ್ನ ಕ್ಷಮಿಸಿದ್ಯಾ? ಪ್ರೀತಿಯಿಂದ ಮಗನಾಗಿ ನೋಡ್ಕೋತೀನಿ ಅಂದಮೇಲೆ ಕ್ಷಮಿಸೋ ಮಾತು ಎಲ್ಲಿಂದ ಬರುತ್ತೆ ಅವಿ? ನೋಡಿದ್ರಮ್ಮ, ಪೂರ್ಣಿನ ಅವನ್ನ ಕ್ಷಮಿಸಿದಾಳೆ. ಅವತ್ತು ನಾನೇ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು. ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು. ತಪ್ಪೆಲ್ಲ ನಂದೇ ಅಮ್ಮ. ಅಮ್ಮ, ನಾನು ಹೋಗಿ ಅವನ ಹತ್ರ ಕ್ಷಮೆ ಕೇಳಬೇಕು. ನಾನಿಲ್ಲ ಅಂದ್ರೆ ಅವನು ಖಂಡಿತ ಇರಲ್ಲ. ನಾನು ಈಗಲೇ ಅಭಿನ ನೋಡಬೇಕು. ಈ ಕ್ಷಣನೇ ಅವನ ಹತ್ರ ಮಾತಾಡಬೇಕು. ನಾನು ಅಭಿ ಹತ್ರ ಹೋಗ್ಬಿಡ್ತೇನೆ. ಬಾವಾ, ಅಭಿ ಆಫೀಸ್ ಕಡೆ ಹೋಗ್ತಾ ಇಲ್ವಂತೆ. ಅದಕ್ಕೆ ನಾನೇ ಇವತ್ತು ಆಫೀಸಿಗೆ ಹೋಗೋಣ ಅನ್ಕೊಂಡಿದ್ದೀನಿ. ಅಣ್ಣ, ನೀನು ಹೋಗೋದು ಒಳ್ಳೇದು ಅನ್ಸುತ್ತಪ್ಪ. ಚಿಕ್ಕಪ್ಪ, ನನಗೆ ಮನೆಯಿಡಕ್ಕೆ ಆಗ್ತಿಲ್ಲ ಚಿಕ್ಕಪ್ಪ. ನರಕದಲ್ಲಿದ್ದೀನಿ ಅನಿಸ್ತಾ ಇದೆ. ಯಾಕವಿ ಮತ್ತೆ ಮನೆ ಬಿಟ್ಟು ಹೋಗ್ಬೇಕು ಅಂತಿದೆಯೋ ಏನು? ಇಲ್ಲ ಚಿಕ್ಕಪ್ಪ, ನನ್ನಿಂದಾಗಿ ಅಣ್ಣ ಮನೆ ಬಿಟ್ಟು ಹೋಗೋಕೆ ಆಯ್ತಲ್ಲ ಅಂತ ನೆನ್ಸ್ಕೊಂಡ್ರೆ ನನಗೆ ತುಂಬ ಹಿಂಸೆ ಆಗ್ತಿದೆ ಚಿಕ್ಕಪ್ಪ. ನನಗೆ ಅಣ್ಣ ಬೇಕು ಚಿಕ್ಕಪ್ಪ. ಚಿಕ್ಕಮ್ಮ, ನನಗೆ ಅಣ್ಣ ಬೇಕು ಚಿಕ್ಕಮ್ಮ. ನಾನು ಅಣ್ಣನ ಜೊತೆಗೆ ಇರಬೇಕು. ಅವನಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ನೋಡಿ, ನನಗೆ ಅಣ್ಣ ಬೇಕು. ನೀವು ಯಾಕೆ ಅವನ್ನ ಆಚೆ ಕಳಿಸಿದ್ರಿ ನನಗದೆಲ್ಲ ಗೊತ್ತಿಲ್ಲ. ನಮ್ಮ ಅಣ್ಣನ ವಾಪಸ್ ಕರೆಸಿ. ಏನು ಹೇಳ್ತಿದ್ಯಾ ಅಭಿ? ನಿನಗೋಸ್ಕರ ಅಂತ ನಾನು ಅವನ್ನ ಮನೆಯಿಂದ ಆಚೆ ಹಾಕ್ತೆ. ಅಂಥದ್ರಲ್ಲಿ ನಾನೀಗ ಅವನ್ನ ಹೋಗಿ ವಾಪಸ್ ಕರೀಲ್ಲ, ಅದೆಲ್ಲ ಸಾಧ್ಯ ಇಲ್ಲ.
ನಾನೇ ನಿಮಗೆ ಹೇಳದ್ನ ಅವ್ನ ಮನೆಯಿಂದ ಆಚೆ ಹಾಕಿ ಅಂತ. ಅಣ್ಣ ತಮ್ಮ ನಾವು 1000 ಜಗಳಾಡ್ತೀವಿ ಮತ್ತೆ ಒಂದಾಗ್ತೀವಿ, ನೀವ್ಯಾಕೆ ಹಾಗೆ ಮಾಡಿದ್ರಿ? ನೀವಿಬ್ಬರೇನು ಜಗಳ ಆಡೋದನ್ನು ಆಟ ಆಡೋದು ಅಂದ್ಕೊಂಡಿದ್ದೀರಾ? ನೀವಿಬ್ಬರು ಈ ಥರ ಜಗಳ ಆಡ್ತಾ ಇದ್ರೆ ಮನೆಯವರೆಲ್ಲ ನೆಮ್ಮದಿಲಿ ಹೇಗಿರಕ್ಕೆ ಸಾಧ್ಯ? ಮನೇಲಿ ನೆಮ್ಮದಿ ಇರಬೇಕು ಅಂದರೆ ನೀವಿಬ್ಬರು ದೂರನೇ ಇರಬೇಕು. ಇಲ್ಲ 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 ಇಲ್ಲ, ನನಗೆ ಅಣ್ಣನ ಬಿಟ್ಟಿರೋಕ್ಕಾಗಲ್ಲ. ನಾವು ಪ್ರೀತಿಯಿಂದ ಇರ್ತೀವೋ, ಜಗಳ ಆಡ್ತೀವೋ ಅಥವಾ ಏನೇ ಮಾಡಿದ್ರು ಅವ್ನು ನನ್ನ ಜೊತೆಗಿರ್ತಾನೇನೋ ಒಂದೇ ಒಂದು ಫೀಲಿಂಗ್ ಇದ್ರೆ ಸಾಕು ನಾನು ಬದುಕಿರೋದಕ್ಕೆ. ಅವನೇ ನನ್ನ ಜೊತೆಗಿಲ್ಲ ಅಂದರೆ ನನಗೆ ಜೀವನನೇ ಒಂಟಿ ಅನ್ಸ್ಬಿಡುತ್ತೆ. ನಿನಗೋಸ್ಕರನೇ ನಾನು ಅವನಿಗೆ ಬೈದು ಮನೆಯಿಂದ ಆಚೆ ಹೋಗುವಂದೆ. ಈಗ ನೀನು ಅವನು ಬೇಕು ಅಂತಿದ್ಯಾ, ನಾಳೆ ಮತ್ತೆ ಜಗಳ ಆಡಿ ಬೇಡ ಅಂತೀಯ. ಹೀಗೆ ಪದೇ ಪದೇ ಮನಸ್ಸು ಬದಲಾಯಿಸ್ತಾ ಇದ್ರೆ ನಾವೆಲ್ಲ ಏನು ಅಂತ ಮಾಡಬೇಕು? ತಪ್ಪು, ನನ್ನಿಂದ ತಪ್ಪಾಗಿದೆ. ಅದಕ್ಕೆ ನಾನು ನಿಮ್ಮೆಲ್ರಿಗೂ ಸಾರಿ ಕೇಳ್ತೀನಿ. ಮತ್ತೆ ನಾನು ಯಾವತ್ತೂ ಅಣ್ಣನ ಹತ್ರ ಹಾಗೆ ಮಾತಾಡಲ್ಲ. ಚಿಕ್ಕಪ್ಪ, ನೀವಾದ್ರೂ ಅಣ್ಣನ ಕರ್ಕೊಂಬರಕ್ಕೆ ಹೇಳಿ ಚಿಕ್ಕಪ್ಪ. ನಾವು ಹೇಳೋ ಮಾತನ್ನ ನೀವು ಕೇಳಲ್ಲ, ಈಗ ನೀನು ಹೇಳೋ ಮಾತನ್ನ ಅಣ್ಣ ಕೇಳ್ಬೇಕಾ? ಬೇಡ ಬಿಡಿ. ಈಗೇನು ನೀವು ಅಣ್ಣನ ವಾಪಸ್ ಮನೆಗೆ ಕರಿಯಲ್ವಾ? ಸರಿ ಆಯ್ತು, ನಾನೇ ಹೋಗಿ ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಈ ಮನೆಗೆ ಕರ್ಕೊಂಬರ್ತೀನಿ. ಅಣ್ಣನ ನೋಡಿದೆ ನನಗಿನ್ನು ಒಂದು ಕ್ಷಣ ಇಲ್ಲಿರೋಕ್ಕಾಗಲ್ಲ. ನಾನು ಅಲ್ಲಿಗೆ ಹೋಗ್ತೀನಿ. ಅಭಿ ಅಭಿ ಶಾರ್ವರಿ, ಬ್ರೋ ಬ್ರೋ ಎಲ್ಲಿದ್ಯಾ ಬ್ರೋ? ಬ್ರೋ 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 ಎಲ್ಲಿದ್ಯಾ ಬ್ರೋ? ಏ ಅಭಿ, ಬ್ರೋ ನಿಂತ್ಕೋ. ಏ ಉತ್ತರ ಕುಮಾರ, ಬ್ರೋ ಏನಾಯ್ತು ನಿನಗೆ? ಲೇ ಬ್ರೋ ಬ್ರೋ ಅಭಿ ಏನ್ ಮಾಡ್ತಿದ್ಯಾ? ಅದಕ್ಕೆ ದಯವಿಟ್ಟು ನನಗೆ ಸಂಸ್ಬಿಡಿ. ಅದಕ್ಕೆ ನಾನು ಹಾಗೆ ಮಾತಾಡಬಾರ್ದಿತ್ತು. ಎದ್ದೇಳು ನೀನು. ಇಲ್ಲ ಅದಕ್ಕೆ ನೀವು ನನಗೆ ಸಂಸಿದ್ದೀನಿ ಅನ್ನೋವರೆಗೂ ನಾ ಎದ್ದೇಳಲ್ಲ. ಎದ್ದೇಳಪ್ಪ, ನೀನಂತ ತಪ್ಪೇನು ಮಾಡಿಲ್ಲ, ಎದ್ದೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.